ಎಲ್ರಿಗೂ ನಮಸ್ತೆ. ಭಾಳ ಜನಗಳೀಗ ಅಡಿಕೆ ತೋಟ ಹೊಸ್ದಾಗಿ ಕಟ್ತಾಯಿದ್ದೀರಿ. ಸುಮಾರು ಜನಕ್ಕೆ ಆಸೆ ಏನಿದೆ ಅಂದರೆ ಒಳ್ಳೆ ಬೆಳೆ ಬೆಳಿಬೇಕು ಅಂತ ಇದ್ದೀವಿ. ನಾನಿವತ್ತು ಒಂದು ತೋಟದಲ್ಲಿದ್ದೀನಿ. ಈ ತೋಟದ ವಯಸ್ಸು ಕೇವಲ ಇವತ್ತಿಗೆ ಜೂನ್ 30ನೇ ತಾರೀಕು 2026ನೇ ಇಸ್ವಿಗೆ 4 ವರ್ಷ 7 ದಿವಸ. ನಂಬಕ್ಕಾಗುತ್ತಾ? ಇದು ಸುಮಾರು 7 ಎಕರೆ ಇರೋಂಥ ತೋಟ. 7 ಎಕರೆಯಲ್ಲಿ ಈಗ ನೋಡಬಹುದು ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಅಂತ. ಈ ಒಂದು ತೋಟಕ್ಕೆ ಸಸಿ ನೆಟ್ಟಾಗಿಂದ ಕೂಡ ಇಲ್ಲೂವರೆಗೆ ಸಜೆಷನ್ 100% ನಮ್ಮದೇ ಇದೆ. ಈ ಸಸಿ ನೆಟ್ಟಿರೋದನ್ನು ನೋಡಿದ್ದೀನಿ, ಬೆಳವಣಿಗೆ ಹಂತಗಳನ್ನು ನೋಡಿದ್ದೀನಿ. ನಮ್ಮ ತಂಡದವರು ಕೂಡ ರೆಗ್ಯುಲರಾಗಿ ವಿಸಿಟ್ ಮಾಡಿದ್ದೀವಿ. ಈಗ ಈ ಒಂದು 4 ವರ್ಷ 7 ದಿವಸಕ್ಕೆ ಇಡೀ ನಮ್ಮ ಭಾಗದಲ್ಲಿ, ಅದು ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಶಿವಮೊಗ್ಗ, ಹಾವೇರಿ, ವಿಜಯನಗರ, ಈ 5 ಜಿಲ್ಲೆಗಳಲ್ಲಿ ನಾನು ಸುಮಾರು ತೋಟಗಳು ನೋಡಿದ್ದೀನಿ. ಇದರಷ್ಟು ಈ ಒಂದು ವಯಸ್ಸಿಗೆ ಉತ್ತಮವಾಗಿರ್ತಕ್ಕಂಥ ತೋಟ ಸಿಗೋದಿಲ್ಲ. ಆದ್ದರಿಂದ ರೈತರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತೋಟ ಕಟ್ಟಬೇಕಾದ್ರೆ ಇರೋಂತಹ ಉತ್ಸಾಹ ಪ್ರತಿ ಹಂತದಲ್ಲೂ ಮೇಂಟೈನ್ ಮಾಡಬೇಕಾದ್ರೆ ಇರಬೇಕು. ಆ ಒಂದು ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ಮ ತೋಟದಲ್ಲೂ ಕೂಡ ಈ ರೀತಿ ಇಳುವರಿ ಬರೋದಕ್ಕೆ ಸಾಧ್ಯ ಇದೆ. ಕೆಲವೆಲ್ಲ ಗಿಡಗಳನ್ನು ನೋಡಿಸ್ತೀನಿ. ಇದು ಕೇವಲ 5 ಅಡಿಗೆ ಇರೋಂತಹ ಗೊನೆ. ಇದು ಈಗ ನಾವು ನೋಡ್ಬೋದು, ಎಲ್ಲ ಗಿಡಗಳಲ್ಲೂ ಕೂಡ ಒಳ್ಳೆ ಗೊನೆಗಳು ಕಾಣಿಸುತ್ತೆ. ಈ ಗಿಡದಲ್ಲೂ ನೋಡ್ಬೋದು ನೀವು, ಒಳ್ಳೆ ಗೊನೆಗಳು ಕಾಣಿಸುತ್ತೆ. ಇದರ ಪಕ್ಕದ ಗಿಡ ನೋಡ್ರಿ, ಇದರಲ್ಲಿ ಇನ್ನೂ ಚೆನ್ನಾಗಿರೋಂಥ ಕಾಯಿ ಕಾಣಿಸ್ತಾ ಇದೆ. ಈ ಒಂದು ತೋಟದಲ್ಲಿ ನಾವು ಒಂದು ಕ್ಷೇತ್ರೋತ್ಸವ ಮಾಡ್ತೀವಿ, ರೈತರಿಗೆ ಸಂಪೂರ್ಣ ಮಾಹಿತಿ ಹಂಚ್ಕೊಳ್ತೀವಿ. ಆವತ್ತಿನ ದಿವಸ ಈ ತೋಟದ ಅಡ್ರೆಸ್ಸು ಎಲ್ಲದನ್ನು ನಿಮಗೆ ತಿಳಿಸ್ತೀವಿ. ಸೊ ನಿಮ್ಮ ಸಣ್ಣ ತೋಟ ಸುಧಾರಿಸ್ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ.